ವೆಲ್ಕಮ್ ಟು ಸಿ ಎ ಟುಡೇ. ಜೂನ್ 1ರ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡೋಣ. ಇತ್ತೀಚೆಗೆ ಅಮೂಲ್ಗೆ ವೀಗನ್ ಹಾಲನ್ನು ಉತ್ಪಾದಿಸಲು ಸಲಹೆ ನೀಡಿದ ಸಂಸ್ಥೆ ಯಾವುದು? ಈ ವೀಗನ್ ಅಂದರೆ ಗೊತ್ತಾ? ಈ ವೀಗನ್ ಅಂದರೆ ಈ ಸಸ್ಯ ಮೂಲಗಳಿಂದ ರಸಗಳನ್ನು ಬಳಸಿ ತಯಾರಿಸುವಂತಹ ಪಾನೀಯಗಳನ್ನು ವೀಗನ್ ಮಿಲ್ಕ್ ಅಂತ ಹೇಳ್ತಾರೆ. ಇವು ನೋಡೋಕೆ ಯಾವ ಥರ ಇರ್ತಾವೆ ಅಂದರೆ ಸೇಮ್ ಬಣ್ಣ, ರುಚಿ ಮತ್ತು ಗುಣಮಟ್ಟದಲ್ಲಿ ನಮ್ಮ ಸಾಂಪ್ರದಾಯಿಕ ಮಿಲ್ಕನ್ನೇ ಹೋಲ್ತಿರ್ತಾವೆ, ಸಾಂಪ್ರದಾಯಿಕ ಹಾಲನ್ನೇ ಹೋಲ್ತಿರ್ತಾವೆ. ಎಕ್ಸಾಂಪಲ್ ಆಗಿ ಇವಾಗ ಬಾದಾಮ್ ಮಿಲ್ಕು, ಸೋಯಾಬೀನ್ ಮಿಲ್ಕ್ ಅಂತ ಹೇಳ್ತಾರಲ್ಲ, ಇದು ಸೇಮ್ ವೀಗನ್ ಮಿಲ್ಕ್ಸ್ ಅಂತ ಹೇಳ್ತಾರೆ. ಈ ವೀಗನ್ ಮಿಲ್ಕ್ಸ್ನ ಪ್ರೊಡ್ಯೂಸ್ ಮಾಡಿರಿ ಅಂತ ಪೇಟ ಹೇಳ್ತಿತ್ತು, ಅಂದರೆ ನೀವು ಪ್ರೊಡ್ಯೂಸ್ ಮಾಡಿರಿ ಅಂತ ಹೇಳ್ತು. ಅದಕ್ಕೋಸ್ಕರ ಅಮೂಲ್ ಹೇಳ್ತು, ಅದಕ್ಕೆ ಅಪೋಸ್ ಮಾಡ್ತು. ರೀಸನ್ ಏನು ಗೊತ್ತಾ? ಈಗ ನಮ್ಮ ದೇಶದಲ್ಲಿ ಅಗ್ರಿಕಲ್ಚರ್ ಬೇಸ್ಡ್ ನಮ್ಮ ಕಂಟ್ರಿ ದೇಶ, ಓಕೆ. ಅದಕ್ಕೋಸ್ಕರ ಇನ್ ಕೇಸ್ ನಾವು ಈ ಥರದ್ದು ಏನಾದರೂ ಇಂಟ್ರೊಡ್ಯೂಸ್ ಮಾಡಿದರೆ ಜಾಸ್ತಿ ನಿರುದ್ಯೋಗ ಮತ್ತು ಅನೇಕ ಸಮಸ್ಯೆಗಳು ಮತ್ತು ಇನ್ನೂ ಹಲವಾರು ಸಮಸ್ಯೆಗಳು ಉಂಟಾಗ್ತವೆ ಅಂದ್ಬಿಟ್ಟು ಅಮೂಲು ಅದಕ್ಕೆ ಅಪೋಸ್ ಮಾಡ್ತು. ಈ ಪೇಟ ಅಂದರೆ ಏನು ಗೊತ್ತಾ? ಈ ಪೇಟ ಅಂದರೆ ಪೀಪಲ್ ಫಾರ್ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಎನಿಮಲ್ಸ್ ಅಂತ. ಇದು ಏನು ಮಾಡುತ್ತಂದರೆ, ಈ ಪ್ರಾಣಿಗಳನ್ನು ಆಹಾರಕ್ಕಾಗಿ ಕೊಲ್ತಾ ಇರ್ತಾರಲ್ಲ, ಮತ್ತು ಮನೋರಂಜನೆಗಾಗಿ ಮತ್ತು ಸಂಶೋಧನೆಗಾಗಿ ಎಲ್ಲ ಬಳಕೆ ಮಾಡ್ತಾ ಇರ್ತಾರಲ್ಲ, ಅದನ್ನ ಪ್ರಾಹಿಬಿಯೇಟ್ ಮಾಡ್ತಾ, ಅದನ್ನು ನಿರ್ಬಂಧನೆ ಮಾಡುತ್ತೆ. ಇದೊಂದು ನಾನ್ ಪ್ರಾಫಿಟ್ ಆ್ಯಂಡ್ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ನು. ಇದ್ರ ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ವರ್ಜೀನಿಯಾ, USA ದಲ್ಲಿರುವಂತಹ ವರ್ಜೀನಿಯಾ, ಓಕೆ. ಇವಾಗ ಅಮೂಲ್ ಅಂತ ತೊಗೊಂಡ್ರೆ, ಅಮೂಲ್ ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂತ, ಅಂದರೆ ಗುಜರಾತ್ನ ಆನಂದಲ್ಲಿ ಇರೋದು. ಇದು ಆ್ಯಕ್ಚುಲಿ ಬ್ರ್ಯಾಂಡ್, ಇದು ಬ್ರ್ಯಾಂಡು. ಇದನ್ನು ಮ್ಯಾನೇಜ್ ಮಾಡ್ತಿರೋದು GCMMF ಅಂತ, ಅಂದರೆ ಗುಜರಾತ್ ಕೋಆಪರೇಟಿವ್ ಮಿಲ್ಕ್ ಮಾರ್ಕೆಟಿಂಗ್ ಫೆಡ್ರೇಷನ್ ಲಿಮಿಟೆಡ್. ಇವರು ಮ್ಯಾನೇಜ್ ಮಾಡ್ತಿರೋದು ಅಮೂಲ್ ಅಂತ ಬ್ರ್ಯಾಂಡ್, ಓಕೆ. ನಾವು ನೆಕ್ಸ್ಟು ಮಿಲ್ಕ್ ಅಂತ ತಗೊಂಡ್ರೆ, ಪ್ರತಿ ವರ್ಷ ಜೂನ್ 1ರಂದು ನಾವೇನು ಮಾಡ್ತೀವಿ? ಜೂನ್ 1ರಂದು ವಿಶ್ವ ಕ್ಷೀರ ದಿನ ಅಂತ ಆಚರಣೆ ಮಾಡ್ತೀವಿ. ಈ ಆಚರಣೆ ತೊಗೊಂಬಂದಿದ್ದು ಯಾರಂದರೆ, ಫಸ್ಟು 2001ನಲ್ಲಿ FAOದವರು ಫಸ್ಟ್ ಆಚರಣೆಗೆ ತೊಗೊಂಬರ್ತಾರೆ. ಈ ವರ್ಷದ ಥೀಮ್ ಬಂದುಬಿಟ್ಟು ಸಸ್ಟೈನಬಿಲಿಟಿ ಇನ್ ದ ಡೈರಿ ಸೆಕ್ಟರ್ ವಿತ್ ಮೆಸೇಜಸ್ ಅರೌಂಡ್ ದಿ ಎನ್ವೈರ್ಮೆಂಟ್, ನ್ಯೂಟ್ರಿಷನ್ ಆ್ಯಂಡ್ ಸೋಷಿಯೋ ಎಕನಾಮಿಕ್ಸ್ ಅಂತ ಈ ವರ್ಷದ ಥೀಮ್ ಬಂದುಬಿಟ್ಟು, ಓಕೆ. ಕ್ವೆಶ್ಚನ್ 2, ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ NSO ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ವರದಿ ಪ್ರಕಾರ ಭಾರತದ ಫೈನಾನ್ಷಿಯಲ್ ಇಯರ್ 2020 ಮತ್ತು 2021ರ GDP ಬೆಳವಣಿಗೆ ದರ ಎಷ್ಟು ಅಂದರೆ -7.30. ಅಂದರೆ NSO ಅಂದರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸು. ಇದು ಯಾವುದು ಸಚಿವಾಲಯದಲ್ಲಿ ಬರ್ತದೆ? ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತ ಮೋಸ್ಪೇಂಡ್ರ್ ಬರ್ತದೆ NSO. ಇದೇನಿತ್ತು ವರದಿ ಬಂತು ರೀಸೆಂಟಾಗಿ. ಈ ವರದಿ ಪ್ರಕಾರ 7.3 ಅಂತ ಹೇಳಿದೆ. ಇದು ಏನು ಗೊತ್ತಾ? 1978 ಆದಮೇಲೆ ಇದೇ ಮೊದಲ ಬಾರಿಗೆ ನಮ್ಮದು ಶೂನ್ಯ ಗ್ರೋತ್ ಆಗ್ತಿರೋದು. ಶೂನ್ಯ ಗ್ರೋತ್ ಅಂದರೆ 0, ಅಂದರೆ ಲಾಸ್ಟ್ 78 ನಂತರ -5.2 ಆಗಿತ್ತು 1978 ಒಳಗಡೆ, ಓಕೆ. ಅದಾದಮೇಲೆ ಇದೇ ಸೆಕೆಂಡ್ ಟೈಮು ಈ ಥರ ಆಗ್ತಿರೋದು, ಓಕೆ. ಈಗ ಇಲ್ಲಿ GDP ಏರಿಕೆ ಮತ್ತು ಇಳಿಕೆ ಬಗ್ಗೆ ಒಂದಿಷ್ಟು ಪ್ರಜಾವಾಣಿಗಳಿರುವಂಥ ಒಂದು ಇದು ನ್ಯೂಸು. 60 ಮತ್ತು 70ಯಲ್ಲಿ 8.3% ಗ್ರೋತ್ ಆಗಿದ್ರೆ, 17 ಮತ್ತು 18ನಲ್ಲಿ 7%, ನೆಕ್ಸ್ಟ್ 18 ಮತ್ತು 19ನಲ್ಲಿ 6.1, 1920ಯಲ್ಲಿ 4% ಗ್ರೋತ್ ಆದರೆ, ಓಕೆ. 20 ಮತ್ತು 21ನಲ್ಲಿ -7.3 ಗ್ರೋತ್ ಆಗಿದೆ, ಓಕೆ. ಇದು NSO ಕೊಟ್ಟಿರುವಂಥ ರಿಪೋರ್ಟ್. ನೆಕ್ಸ್ಟ್ 3 ಕ್ವೆಶ್ಚನ್. ಭಾರತದಲ್ಲಿ ಕಂಡುಬಂದ ಕೊರೋನಾ ರೂಪಾಂತರಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಏನೆಂದು ಹೆಸರಿದೆ? ಡೆಲ್ಟಾ ಅಂತ, ಓಕೆ. ಏನು? ಡೆಲ್ಟಾ. ಈ ಭಾರತದ ವೇರಿಯಂಟು ಇಂಡಿಯನ್ ವೇರಿಯಂಟ್ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಹೆಸರು ಕೊಟ್ಟಿದೆ, ಏನಂದರೆ ಡೆಲ್ಟಾ ಅಂತ, ಇಂಡಿಯನ್ ವೇರಿಯಂಟು. ಅದರದ್ದು ಕೆಮಿಕಲ್ ನೇಮ್ ಬಂದುಬಿಟ್ಟು B.1.617.2, ಓಕೆ. ನೆಕ್ಸ್ಟ್ ಈಗ UK ವೇರಿಯಂಟಿಗೆ ಏನಂತ ಕರೀತಾರೆ ಅಂದರೆ ಅಲ್ಫಾ ಅಂತ ಕರೀತಾರೆ. ಸೌತ್ ಆಫ್ರಿಕಾ ವೇರಿಯಂಟಿಗೆ ಬೇಟಾ ಅಂತ ಕರೀತಾರೆ. ನೆಕ್ಸ್ಟ್ ಬ್ರೆಜಿಲ್ ವೇರಿಯಂಟಿಗೆ ಗಮ್ಮಾ ಅಂತ ಕರೀತಾರೆ, ಓಕೆ. ಈ ನಾವು ಕೋವಿಡ್ ಅಂತ ಬಂದರೆ, ಇದೆಲ್ಲ ಹೆಸರು ಕೊಡೋದಿಲ್ಲ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಈ ಕೋವಿಡ್ ಅಂತ ಬಂದರೆ ಮೇಜರಾಗಿ ನಮ್ಮ ಇಂಡಿಯಾದೊಳಗಡೆ 2 ವ್ಯಾಕ್ಸಿನ್ಸ್ ಯೂಸ್ ಮಾಡ್ತಾರೆ. ಒಂದು ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಅಂತ, ಓಕೆ. ಈ ಕೋವ್ಯಾಕ್ಸಿನ್ ಡೆವಲಪ್ ಮಾಡಿರೋದು ಭಾರತ್ ಬಯೋಟೆಕ್ ಮತ್ತು ICMR, ಓಕೆ. 2 ಡೆವಲಪ್ ಮಾಡಿಬಿಟ್ಟು ಪ್ರೊಡ್ಯೂಸ್ ಮಾಡ್ತಾ ಇರೋದು ಅವರು, ಓಕೆ. ಭಾರತ್ ಬಯೋಟೆಕ್ ಎಲ್ಲಿರೋದು? ಹೈದರಾಬಾದಲ್ಲಿರೋದು. ICMR ಇರೋದು ಡೆಲ್ಲೋಡ್, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ಓಕೆ. ಈ ಕೋವಿಶೀಲ್ಡ್ ಡೆವಲಪ್ ಮಾಡಿರೋದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತು ಆಸ್ಟ್ರಾಜೆನಿಕಾ ಅಂತ ಇಂಗ್ಲೆಂಡ್ದಲ್ಲಿ ಡೆವಲಪ್ ಮಾಡಿರೋದು, ಇಂಗ್ಲೆಂಡು. ಬಟ್ ಇಂಡಿಯಾದೊಳಗಡೆ ಪ್ರೊಡ್ಯೂಸ್ ಮಾಡ್ತಿರೋದಂದರೆ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇದನ್ನು ಪ್ರೊಡ್ಯೂಸ್ ಮಾಡ್ತಾಯಿದೆ, ಲಸಿಕೆಯನ್ನು ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದೆ. ನೆಕ್ಸ್ಟು ಈ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ಪುಣೆದಲ್ಲಿರೋದು, ಓಕೆ. ಇದರ CEO ಬಂದುಬಿಟ್ಟು ಆದರ್ ಪೂನಾವಾಲಾ. ನೆಕ್ಸ್ಟು ಇನ್ನೊಂದು ಇತ್ತೀಚೆಗೆ ಒಂದು ಲಸಿಕೆಯನ್ನು ನಾವು ಅನುಮೋದನೆ ಕೊಟ್ಟರು, ಡ್ರಗ್ ಕಂಟ್ರೋಲ್ ಜನರಲ್ ಆಫ್ ಇಂಡಿಯಾ, ಅಂದರೆ ಯಾವುದಂದರೆ ಸ್ಪುಟ್ನಿಕ್ 5. ಈ ಸ್ಪುಟ್ನಿಕ್ 5 ಡೆವಲಪ್ ಮಾಡಿರೋದು ಯಾರಂದರೆ ಈ ಸ್ಪುಟ್ನಿಕ್ 5 ಡೆವಲಪ್ ಮಾಡಿರೋದು ರಷ್ಯಾದವರು, ಓಕೆ.
ಇದನ್ನು ನಮ್ಮ ಇಂಡಿಯಾದೊಳಗಡೆ ಪ್ರೊಡ್ಯೂಸ್ ಮಾಡೋಕ್ಕೆ ರೈಟ್ಸ್ ಯಾರು ತೊಗೊಂಡಿದ್ದಾರೆ ಅಂದರೆ ರೆಡ್ಡಿ ಲ್ಯಾಬ್ರೇಟರೀಸ್ ಅಂತ. ರೆಡ್ಡಿ ಲ್ಯಾಬ್ರೇಟರೀಸ್ ಇದು ಇದೆಲ್ಲಿರೋದು ಹೈದ್ರಾಬಾದಲ್ಲಿರೋದು ಇನ್ಸ್ಟಿಟ್ಯೂಟ್. ಓಕೆ, ಈ ಸೇರಮ್ ಇನ್ಸ್ಟಿಟ್ಯೂಟ್ ಮೇಲೆ ಇನ್ನೊಂದು ಪಾಯಿಂಟ್ ಏನಂದರೆ ಇದು ವಿಶ್ವದಲ್ಲಿ ಅತ್ಯಂತ ದೊಡ್ಡ ಲಸಿಕಾ ಉತ್ಪಾದನೆ ಕೇಂದ್ರ ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟು ಇನ್ನೊಂದು ಯಾವುದು ಡೆವಲಪ್ ಮಾಡಿದಂಥ ಟು ಡಿ ಜಿ ಇದಿತ್ತು, ನ್ಯೂಸಲ್ಲಿತ್ತು. ಇದು ಒಂದು ಪೌಡರು ಈ ಕೋವಿಡ್ ಪಾಸಿಟಿವ್ ಪೇಷೆಂಟ್ ಇರ್ತಾರಲ್ಲ ಅವರಿಗೆ ರಿಕವರಿಗೋಸ್ಕರ ಇದನ್ನು ಕೊಡ್ತಾಯಿದ್ದಾರೆ. ಅಂದರೆ ಅದನ್ನು ಉಲ್ಬಣಗೊಳ್ಳೋದನ್ನು ತಡೆಗಟ್ಟೋಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ಯಾವುದು 2DG. ಓಕೆ, ಇದನ್ನು ಡೆವಲಪ್ ಮಾಡಿದ್ರು DRDO. ಓಕೆ, ನೆಕ್ಸ್ಟ್ 4th ಕ್ವಶನ್ನು, ದ್ರವ ರೂಪದ ನ್ಯಾನೋ ಯೂರಿಯಾವನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು? ಇಫ್ಕೋ ಅಂತ ಒಂದು ಕೋಆಪ್ರೇಟಿವ್ ಸಂಸ್ಥೆ. ಇಫ್ಕೋ ಅಂದರೆ ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪ್ರೇಟಿವ್. ಓಕೆ, ಇದು ಬಂದುಬಿಟ್ಟು ದೆಹಲಿಯಲ್ಲಿರೋದು. ಇದರದ್ದು ಯಾವುದು ಇಫ್ಕೋ ನ್ಯಾನೋ ಬಯೋಟೆಕ್ನಾಲಜಿ ರಿಸರ್ಚ್ ಸೆಂಟರ್ ಅಂತ ಗುಜರಾತಲ್ಲಿರೋದು. ಇಫ್ಕೋ ನ್ಯಾನೋ ಬಯೋಟೆಕ್ನಾಲಜಿ ರಿಸರ್ಚ್ ಸೆಂಟ್ರ್ ಇರೋದು ಗುಜರಾತಲ್ಲಿ. ಇದು ಇದನ್ನು ಡೆವಲಪ್ ಮಾಡಿರೋದು. ಇದರಿಂದ ಏನಾಗುತ್ತಂದರೆ ನಾವು ಲಿಕ್ವಿಡ್ ಫಾರ್ಮಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಓಕೆ, ನ್ಯಾನೋ ಪಾರ್ಟಿಕಲ್ಸ್ ರೂಪದಲ್ಲಿ ಇರುತ್ತೆ. ಇದರಿಂದ ಏನಾಗುತ್ತೆ, ಅರೌಂಡು 6% ಈಲ್ಡ್ ಜಾಸ್ತಿ ಆಗುತ್ತೆ, ಅಂದರೆ ಉತ್ಪಾದನೆ ಜಾಸ್ತಿ ಆಗುತ್ತೆ. ಅರೌಂಡು 10% ನಾವೇನು ಮಾಡೋದು ಕಾಸ್ಟ್ನ ಕಡಿಮೆ ಮಾಡ್ಬೋದು ಅಂತ ಹೇಳ್ತಾರೆ. ಓಕೆ, ಇದು ಜಗತ್ತಿನಲ್ಲೇ ಮೊದಲ ನ್ಯಾನೋ ಯೂರಿಯಾ. ನೆಕ್ಸ್ಟ್ 5ನೇ ಕ್ವಶನ್, 3 ಮಕ್ಕಳ ನೀತಿಯನ್ನು ಘೋಷಿಸಿದ ದೇಶ ಯಾವುದು? 3 ಮಕ್ಕಳ ನೀತಿಯನ್ನು ರೀಸೆಂಟಾಗಿ ಘೋಷಣೆ ಮಾಡಿದ ಯಾವುದಂದರೆ ಚೀನಾ. ಯಾಕಂದರೆ 2020 ಒಂದು ಸೆನ್ಸಸ್ ಬಂತು, ಯಾವುದು ಚೀನಾದ್ದು 2020 ಸೆನ್ಸಸ್. ಐ ಥಿಂಕ್ 7ನೇ ಸೆನ್ಸಸ್ ಅದರದ್ದು ಜನಗಣತಿ. ಆ ಜನಗಣತಿಯಲ್ಲಿ ಏನಾಯ್ತು ಅಂದರೆ 2019 ಮತ್ತು 2020ರಲ್ಲಿ ಜನಸಂಖ್ಯೆ ಗ್ರೋತ್ ಏನೈತೆ ಅಂದರೆ 0.53% ಐತಿ ಚೀನಾದ್ದು. ಅದೊಂದು ಮೇನ್ ರೀಸನ್. ಇವನು ಮೇಜರಾಗಿ ಏನು ಗೊತ್ತಾ, 18% ಲಾಸ್ಟ್ 19ರಿಂದ 20 ಕಂಪೇರ್ ಮಾಡಿದ್ರೆ 18% ಅಷ್ಟು ಡಿಕ್ರೀಸ್ ಆಗೈತೆ ಯಾವ್ದು ಪಾಪ್ಯುಲೇಷನ್ ಒಳಗಡೆ, ಮಕ್ಕಳ ಪಾಪ್ಯುಲೇಷನ್ ಒಳಗಡೆ. ನೆಕ್ಸ್ಟು ಇಷ್ಟು ಈ ಜನಸಂಖ್ಯೆಗೆ ಅಷ್ಟೊಂದು ಮಹತ್ವ ಕೊಡ್ತಾರೆ ಅಂದರೆ ಈ 15 to 59 ಏಜಲ್ಲಿರುವಂತಹ ಜನಸಂಖ್ಯೆಗೆ ಏನು ಹೇಳ್ತಾರೆ ಅಂದರೆ ಜನಸಂಖ್ಯೆ ಲಾಭಾಂಶ ಅಂದರೆ ಡೆಮೋಗ್ರಾಫಿಕ್ ಡಿವಿಡೆಂಟ್ ಅಂತ ಹೇಳ್ತಾರೆ. ಆ ದೇಶದ ಆಸ್ತಿ ಅಂತ ಅವ್ನು ಹೇಳ್ತಾರೆ. ಅದಕ್ಕೋಸ್ಕರ ಇದು ಚೀನಾ ತೊಗೊಂಬಂದಿದ್ದು ಪಾಲಿಸಿ. ಇಟ್ಸ್ ನಾಟ್ ಎ ಫಸ್ಟ್ ಟೈಮ್. 1971ನಲ್ಲಿ 1 ಚೈಲ್ಡ್ ಪಾಲಿಸಿನೇ ತೊಗೊಂಬಂದಿತ್ತು. ನೆಕ್ಸ್ಟು 2016ನಲ್ಲಿ 2 ಚೈಲ್ಡ್ ಪಾಲಿಸಿ ಅಂತ ತೊಗೊಂಬಂದಿತ್ತು. ಓಕೆ, ಈ 15 to 59 ಏಜ್ ಅವರು ಲಾಸ್ಟ್ ಇಯರು 6.79% ಅಷ್ಟು ಏನಾಗಿದೆ, ಕಡಿಮೆ ಆಗಿದೆ ಚೀನಾದು. ಓಕೆ, ಅದು ಅಚೀವ್ ಮಾಡೋಕ್ಕೆ ತೊಗೊಂಬರ್ತಾರೆ. ಅಚೀವ್ ಮಾಡೋಕ್ಕಂದ್ರೆ ಏನು, ತನ್ನ ಜನಸಂಖ್ಯೆಯ ಲಾಭಾಂಶವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೋಸ್ಕರ ಈ ಪಾಲಿಸಿ ತೊಗೊಂಬಂದಿದೆ. ಓಕೆ, ನೆಕ್ಸ್ಟ್ 6ನೇ ಕ್ವಶನ್, ದೇಶದಲ್ಲಿ ಪ್ರಥಮ ಬಾರಿಗೆ ಯಾವ ರಾಜ್ಯದ ಹೈಕೋರ್ಟ್ ತನ್ನ ಕಾರ್ಯಕಲಾಪಗಳನ್ನು ನೇರ ಪ್ರಸಾರ ಮಾಡಿದೆ? ಲೈವ್ ಸ್ಟ್ರೀಮ್ ಯಾವುದಂದರೆ ಗುಜರಾತ್ ಹೈಕೋರ್ಟು ತನ್ನ ಕಾರ್ಯಕಲಾಪಗಳನ್ನು ಲೈವ್ ಸ್ಟ್ರೀಮಾಗಿ ಬಂದಿತ್ತು ಯೂಟ್ಯೂಬಲ್ಲಿ. ಓಕೆ, ನೆಕ್ಸ್ಟು ಅದು ಆದಮೇಲೆ ಈ ಕರ್ನಾಟಕ ರೀಸೆಂಟಾಗಿ ಅದು ಕೂಡ ತನ್ನ ಕಾರ್ಯಕಲಾಪಗಳನ್ನು ನೇರ ಪ್ರಸಾರ ಮಾಡಿದೆ. ಓಕೆ, ಈ ಕರ್ನಾಟಕದ ಹೈಕೋರ್ಟ್, ಈ ಕರ್ನಾಟಕದ ರೀಸೆಂಟ್ ಇದು ಯಾರಿದ್ದಾರೆ, ಜಸ್ಟಿಸ್ ಯಾರಿದ್ದಾರೆ ಅಂದರೆ ಓಕಾ ಅವರಿದ್ದಾರೆ. ನೆಕ್ಸ್ಟ್ 7ನೇ ಕ್ವೆಶ್ಚನು, ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟವು ಅಂದರೆ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಚಂದ್ರನ ಮೇಲಿನ ವೈಶಿಷ್ಟ್ಯತೆಗಳಿಗಾಗಿ ಅಂದರೆ ಕೆಲವು ಫೀಚರ್ಸ್ಗೆ ಯಾವ ಭಾಷೆಯಲ್ಲಿ 8 ಹೆಸರುಗಳನ್ನು ಪ್ರಸ್ತಾಪಿಸಿದೆ? ಆಬ್ವಿಯಸ್ಲಿ ಯಾವುದು, ಚೈನೀಸ್ ಭಾಷೆಯಲ್ಲಿ. ಯಾಕಂದರೆ ಚೀನಾ ರೀಸೆಂಟಾಗಿ ಲೂನಾರ್ ಮಿಷನ್ ಮಾಡ್ತಾ ಯಾವುದಂದರೆ ಚಾಂಗ್ ಇ 5 ಅಂತ ಒಂದು ಲೂನಾರ್ ಮಿಷನ್. ಅಲ್ಲಿ 8 ಫೀಚರ್ಸ್ನ ಗುರುತು ಮಾಡತ್ತಿ. ಅದಕ್ಕೆ IAU ಹೆಸರಿಡ್ತಾಯಿದೆ. ಅವು ಯಾವ ಭಾಷೆಯಲ್ಲಿ? ಚೈನೀಸ್ ಭಾಷೆಯಲ್ಲಿದ್ದಾವೆ. ಓಕೆ, ನೆಕ್ಸ್ಟು ನಾವು ಚೀನಾ ಅಂತ ತೊಗೊಂಡ್ರೆ ಚೀನಾ ಇನ್ನೊಂದು ಸ್ಪೇಸ್ ಮಿಷನ್ ಯಾವುದಿತ್ತು ಅಂದರೆ ರೀಸೆಂಟಾಗಿ ತಿಯಾನ್ವೆನ್ 1 ಅಂತ ಮಂಗಳ ಮಿಷನ್. ಇದು ಅಲ್ಲಿ ಬೆಳೆಸಿದಂಥ ರೋವರ್ ಯಾವುದಂದರೆ ಜುರೋಂಗ್ ರೋವರು. ಇದ್ರ ಮೂಲಕ ಮಂಗಳದಲ್ಲಿ ಲ್ಯಾಂಡ್ ಆದಂತಹ 2ನೇ ದೇಶ ಆಗುತ್ತೆ ಯಾವುದು, ಚೀನಾ. ಬಟ್ ಅದೇ ಚಂದ್ರನ ಮೇಲೆ ತನ್ನ ಚಾಂಗ್ ಇ 5 ರಾಕೆಟ್ ಇಳಿಸ್ಬಿಟ್ಟು ಅಲ್ಲಿಂದ ಇದು ಸ್ಯಾಂಪಲ್ಸ್ನ ತೊಗೊಂಬಂದಿದ್ದಂಥ ರಾಷ್ಟ್ರದೊಳಗಡೆ 3ನೇ ರಾಷ್ಟ್ರ ಆಗುತ್ತೆ. ಫಸ್ಟ್ ಯಾವುದು, USA, ರಷ್ಯಾ ಆ್ಯಂಡ್ ಚೀನಾ. ಅದೇ ನೀನು ಮಂಗಳದಲ್ಲಿ ತೊಗೊಂಡ್ರೆ USA ಆದಮೇಲೆ ಅಲ್ಲಿ ಲ್ಯಾಂಡ್ ಮಾಡಿರೋದು ನೆಕ್ಸ್ಟು ಚೀನಾ. ಓಕೆ, ನೆಕ್ಸ್ಟ್ ಇದ್ರ ಬಾಜು ಒಂದು ಕಂಟ್ರಿ ಬರುತ್ತೆ ಯಾವುದಂದರೆ ಹಾಂಗ್ಕಾಂಗ್. ಇದರಲ್ಲಿ ರೀಸೆಂಟಾಗಿ ನ್ಯೂಸಲ್ಲಿತ್ತು ಯಾರಂದರೆ
ಅವರು ಸ್ಯಾಂಗ್ ಹೆನ್ ಹಂಗಂತ ಮಹಿಳೆ, ಹಾಂಗ್ಕಾಂಗ್ನ ಮಹಿಳೆ. ಅವಳೇನೆಂದರೆ ಮೌಂಟ್ ಎವರೆಸ್ಟ್ನ ಅತಿ ವೇಗದಲ್ಲಿ ಇಳಿದಂತಹ ಮಹಿಳೆಯಾಗಿದ್ದಾಳೆ ಅವರು. ಹಾಂಗೆನ್ ಸ್ಯಾಂಗ್ ಹೆನ್ ಹಂಗ್ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್. ಭಾರತವು 9th ಕ್ವಶನ್. ಭಾರತವು ಇರೋನ್ TP ಡ್ರೋನನ್ನು ಯಾವ ದೇಶದಿಂದ ಗುತ್ತಿಗೆ ಪಡೆಯಲಿದೆ? ಇರೋನ್ TP ಡ್ರೋನ್ ಇದು ಇಸ್ರೇಲ್ದಿಂದ ಗುತ್ತಿಗೆ ಪಡೆಯಲಿದೆ. ಇಸ್ರೇಲ್ದಿಂದ. ಈ ಇರೋನ್ TP ಡ್ರೋನ್ ಏನಕ್ಕಂದರೆ ಈ LIC ಇದ್ರೂ ಕೂಡ ಅಂದರೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್, ಚೀನಾದ ಮೇಲೆ ಕಣ್ಗಾವಲಿಡೋಕ್ಕೋಸ್ಕರ ಈ ಇರೋನ್ TP ಡ್ರೋನ್ನ ಗುತ್ತಿಗೆ ಪಡೆಯಲಿದೆ, ಲೀಸಿಗೆ ಪಡೆಯಲಿದೆ. ಇಟ್ಸ್ ನಾಟ್ ಎ ಫಸ್ಟ್ ಟೈಮ್, ಆಲ್ರೆಡಿ ಮುಂಚೆನೂ ಪಡೆದಿತ್ತು. ಓಕೆ, ಈ ನೆಕ್ಸ್ಟು ಇಸ್ರೇಲ್ ಅಂತ ತೊಗೊಂಡ್ರೆ ಈ ರೀಸೆಂಟಾಗಿ ನ್ಯೂಸಲ್ಲಿತ್ತು. ಯಾಕಂದರೆ ಈ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಎರಡು ಕದನ ವಿರಾಮ, ಯುದ್ಧ ವಿರಾಮನ ಘೋಷಣೆ ಮಾಡ್ಯಾವ. ಇದಕ್ಕೆ ಮಧ್ಯಸ್ಥಿಕೆ ವಹಿಸಿದವರು ಯಾರಂದರೆ ಟರ್ಕಿ ಮಧ್ಯಸ್ಥಿಕೆ ವಹಿಸಿತ್ತು. ಪ್ರೆಸೆಂಟ್ಲಿ ಪೀಸ್ ಐತಲ್ಲಿ ಇವಾಗ. ನೆಕ್ಸ್ಟು ಇಸ್ರೇಲ್ದ ರಾಜಧಾನಿ ಬಂದುಬಿಟ್ಟು ಅಲ್ ಅವೀವು, ಪ್ಯಾಲೆಸ್ತೈನ್ ರಾಜಧಾನಿ ಬಂದುಬಿಟ್ಟು ಜೆರೂಸಲೇಮ್. ಓಕೆ, ನೆಕ್ಸ್ಟು ಇಸ್ರೇಲ್ ಇನ್ನೂ ಕೂಡ ನ್ಯೂಸಲ್ಲಿತ್ತು. ಯಾಕಂದರೆ ಅದು ಐರನ್ ಡೋಮ್ ಟೆಕ್ನಾಲಜಿ. ಈ ಐರನ್ ಡೋಮ್ ಟೆಕ್ನಾಲಜಿ ಏನಂದರೆ ಈ ಕ್ಷಿಪಣಿ ಧ್ವಂಸಕ ಟೆಕ್ನಾಲಜಿ ಅದೇ ಇಸ್ರೇಲ್ ಹತ್ರ ಮಾತ್ರ ಇರೋದು. ಓಕೆ, ಪವರ್ಫುಲ್ ಟೆಕ್ನಾಲಜಿ. ನೆಕ್ಸ್ಟು ಇಂಡಿಯಾ ಇನ್ನೂ ನ್ಯೂಸಲ್ಲಿತ್ತು. ಏನಂದರೆ S-400 ಮಿಸೈಲ್ನ ರಷ್ಯಾದಿಂದ ಖರೀದಿ ಮಾಡೋಕ್ಕೆ ರೆಡಿಯಾಗಿತ್ತು. S-400 ಮಿಸೈಲ್. ಓಕೆ, ವಿತ್ ಅಮೇರಿಕಾದ USA ವಿರೋಧದ ನಡುವೆ S-400 ಮಿಸೈಲ್ನ ಖರೀದಿ ಮಾಡ್ತಾಯಿತ್ತು. ಇವನ್ನು ಟರ್ಕಿ ಆಲ್ರೆಡಿ S-400 ಮಿಸೈಲ್ನ ಖರೀದಿ ಮಾಡಿದೆ ರಷ್ಯಾದಿಂದ. ಓಕೆ, 10th ಕ್ವಶನ್. CSRಗೆ ಸಂಬಂಧಿಸಿದಂತೆ ಆಕಾಂಕ್ಷೆ ಪೋರ್ಟಲನ್ನು ಆರಂಭಿಸಿದ ರಾಜ್ಯ ಯಾವುದು? ಇದು ಆ್ಯಕ್ಚುಲಿ CSR ಅಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಓಕೆ, ಅಂದರೆ ಸಾಮಾಜಿಕ ಜವಾಬ್ದಾರಿ. ಇದು ಕರ್ನಾಟಕ ಗೌರ್ಮೆಂಟು ರೀಸೆಂಟಾಗಿ ಆಕಾಂಕ್ಷೆ ಪೋರ್ಟಲ್ ಅಂತ ಮಾಡ್ತು. CSR ರಿಲೇಟೆಡ್ ಏನಾದರೂ ಫಂಡಿಂಗು, ಏನಾದರೂ ಇನ್ಫಾರ್ಮೇಷನ್ ರಿಲೇಟೆಡ್ ಈ ಪೋರ್ಟಲ್ದೊಳಗಡೆ ಆ್ಯಡ್ ಮಾಡಿರ್ತಾರೆ. ಓಕೆ, CSR ಇದು ಕಂಪನಿ ಆ್ಯಕ್ಟ್ ಆಯ್ತಲ್ಲ, ಅಲ್ಲಿ ಅದರೊಳಗಡೆ ಮೆನ್ಷನ್ ಮಾಡ್ರೆ ನೀವು ಸಮಥಿಂಗ್ ಪ್ರಾಫಿಟ್ ಬಂದಿರ್ತಲ್ಲ ಕಾರ್ಪೊರೇಟ್ ಕಂಪನೀಸ್ಗೆ ಸಮ್ ಅಮೌಂಟ್ನ ಸೋಷಿಯಲ್ ಆ್ಯಕ್ಟಿವಿಟೀಸ್ಗೆ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಎರಡಿಕೇಷನ್ ಆಫ್ ಹಂಗರು, ನೆಕ್ಸ್ಟ್ ಮಹಿಳಾ ಸಬಲೀಕರಣಕ್ಕೆ, ವುಮನ್ ಎಂಪವರ್ಮೆಂಟ್ಗೆ, ಇದಕ್ಕೆಲ್ಲ ಯೂಸ್ ಮಾಡ್ಬೇಕಂದ್ಬಿಟ್ಟು ಈ ಕಂಪನಿ ಆ್ಯಕ್ಟ್ಸ್ ಒಳಗಡೆ ಹೇಳುತ್ತೆ. ಅದಕ್ಕೋಸ್ಕರ ಆಕಾಂಕ್ಷೆ ಪೋರ್ಟಲನ್ನು ರೀಸೆಂಟಾಗಿ ಓಪನ್ ಮಾಡಿದರು. ಓಕೆ, BS ಯಡಿಯೂರಪ್ಪ. ಕರ್ನಾಟಕ ರೀಸೆಂಟಾಗಿ ನ್ಯೂಸಲ್ಲಿತ್ತು. ಏನಕ್ಕಂದರೆ ಅದು ಏರ್ ಸ್ಪ್ರೇಯರ್ ಅಂತ. ಈ ಏರ್ ಸ್ಪ್ರೇಯರ್ ಸ್ಯಾನಿಟೇಷನ್ ಮಾಡ್ತಾಯಿದ್ರು ಬೆಂಗಳೂರು ಒಳಗಡೆ. ಓಕೆ, ನೆಕ್ಸ್ಟ್ ಥ್ಯಾಂಕ್ ಯು. ಇಫ್ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ. ಇಫ್ ಇನ್ ಕೇಸ್ ಎನಿ ಸಜೆಷನ್ಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.